ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ರಾಘವ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಸಿಂಪಲ್ ಒಂದು ಟ್ರೇಡ್ ಎಂಟ್ರಿ ಬಗ್ಗೆ ಕಲಿಯೋಣ. ಟ್ರೇಡ್ ಎಂಟ್ರಿ ಯಾವ ಥರ ಮಾಡೋದು, ಸೊ ಅದು ಫಿಬೋನಾಚಿ ಟೂಲ್ ಯೂಸ್ ಮಾಡಿಕೊಂಡು. ಸೊ ಇಂಡಿಯನ್ ಮಾರ್ಕೆಟು ತುಂಬ ಜನ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀರಾ. ಸೊ ಇಂಡಿಯನ್ ಮಾರ್ಕೆಟಲ್ಲಿ ತುಂಬ ಜನ ತೋರಿಸಿ ಅಂತ ಹೇಳ್ತಿರ್ತೀರಾ. ಸೊ ಇಂಡಿಯನ್ ಮಾರ್ಕೆಟ್ ತುಂಬ ಕನ್ಫ್ಯೂಷನ್ ಆಗುತ್ತೆ ಗ್ಯಾಪ್ ಅಪ್ಪು ಗ್ಯಾಪ್ ಡೌನಿಂದ. ಸೊ ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ, ಓಕೆನಾ. ಸೊ ಒಂದು ಸಿಂಪಲ್ ಆಗಿ ಒಂದು ಸೊಲ್ಯೂಷನ್ನು, ಗ್ಯಾಪ್ ಅಪ್ ಆದರೆ ಅಥವಾ ಗ್ಯಾಪ್ ಡೌನ್ ಆದರೆ, ಸೊ ಇಲ್ಲೆಲ್ಲಾದರೂ ಗ್ಯಾಪ್ ಅಪ್ಪು ಗ್ಯಾಪ್ ಡೌನು ಆದರೆ, ಸೊ ಇಲ್ಲಿ ಒಂದು ಗ್ಯಾಪ್ ಅಪ್ ಆಗಿದೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಗ್ಯಾಪ್ ಅಪ್ ಆಗಿದೆ. ಸೊ ಈ ಗ್ಯಾಪ್ ಅಪ್ನ ನೀವು ಒಂದು ಕ್ಯಾಂಡಲ್ಲು ಅಂತ ಅನ್ಕೊಂಬಿಡಿ, ಓಕೆನಾ. ಸಿಂಪಲ್ ಸೊಲ್ಯೂಷನ್ ಅದಕ್ಕೆ. ಸೊ ಒಂದು ಕ್ಯಾಂಡಲ್ ಇದೆ, ಇಲ್ಲಿಂದ ಇಲ್ಲಿ ಫುಲ್ಲಿ ಒಂದು ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅಂತ ಅನ್ಕೊಂಬಿಡಿ, ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಸೊ ಒಂದು ಕ್ಯಾಂಡಲ್ ಫಾರ್ಮೇಷನ್, ರೆಡ್ ಗ್ಯಾಪ್ ಅಪ್ ಆಗಿದ್ರೆ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ, ಗ್ಯಾಪ್ ಡೌನ್ ಆದರೆ ಒಂದು ರೆಡ್. ಇವಾಗ ಇಲ್ಲಿಂದ ಇಲ್ಲಿ ಒಂದು ಗ್ಯಾಪ್ ಡೌನ್ ಆಗಿದೆ. ಸೊ ಇಲ್ಲಿಂದ ಇಷ್ಟು. ಸೊ ಸಿಂಪಲ್ ಆಗಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಷನ್, ಅಷ್ಟು ಸೈಜ್ದು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಅಂತ ತಿಳ್ಕೊಂಡು ಬಿಡಬೇಕು, ಓಕೆನಾ. ಸೊ ಸಿಂಪಲ್ ಸೊಲ್ಯೂಷನ್. ಸೊ ಇವಾಗ ಒಂದು ಸಿಂಪಲ್ ಎಂಟ್ರಿ, ಟ್ರೇಡ್ ಎಂಟ್ರಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಸಿಂಪಲ್ ಎಂಟ್ರಿ ಯಾವ ಥರ ಮಾಡೋದು ಮಾರ್ಕೆಟಲ್ಲಿ. ಸೊ 15 ಮಿನಿಟ್ಸು ಅಥವಾ 5 ಮಿನಿಟ್ಸಲ್ಲಿ ತುಂಬ ಜನ ಎಂಟ್ರಿ ಮಾಡ್ತಾರೆ. ಸೊ ದೊಡ್ಡ ಟೈಮ್ ಫ್ರೇಮಿಂದ ಅನಾಲಿಸಿಸ್ ಮಾಡ್ತಾ ಬರೋಣ. ಸೊ ದೊಡ್ಡ ಟೈಮ್ ಫ್ರೇಮ್ ಅಂದರೆ ಸೊ ವೀಕ್ಲಿಲಿ ಟೈಮ್ ಫ್ರೇಮ್ ನೋಡಿದ್ರೆ, ವೀಕ್ಲಿ ಟೈಮ್ ಫ್ರೇಮಲ್ಲಿ ನನಗೆ ಮೇಜರ್ ಆಗಿ ಎಲ್ಲಿ ಹೈ ಕಾಣಿಸ್ತಾ ಇದೆ, ಸಿಂಪಲ್ ಆಗಿ ಲೈನ್ ಡ್ರಾ ಮಾಡೋಣ. ಒಂದೊಂದು ಲೈನ್ ಅಷ್ಟೇ, ಬೇರೆ ಏನಿಲ್ಲ. ಇದು ನೀವು ಸೊ ವೀಕ್ಲಿಯಲ್ಲಿ ನನಗೆ ಇಲ್ಲಿ ಹೈ ಮಾಡಿದೆ. ಸೊ ಲೋವೆಸ್ಟ್ ಪಾಯಿಂಟ್ ನಂದು ಈ ವಿಕ್ ಕಾಣಿಸ್ತಾ ಇದೆ. ಸದ್ಯಕ್ಕೆ ನಾನು ಈ ಲೋವೆಸ್ಟ್ ಪಾಯಿಂಟು ಈ ವಿಕ್ನ ನಾನು ತಗೋತೀನಿ, ಓಕೆನಾ. ಇದ್ರ ಕೆಳಗಡೆ ಮಾರ್ಕೆಟ್ ಹೋಗಿಲ್ಲ. ಸೊ ಹೈ ಪಾಯಿಂಟು ವೀಕ್ಲಿ ಹೈ, ವೀಕ್ಲಿದು ಏನಿದೆ ಟೈಮ್ ಫ್ರೇಮ್ದು ಲೋವೆಸ್ಟ್ ಪಾಯಿಂಟ್ನ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ಎರಡು ಝೋನಲ್ಲಿ ಮಾರ್ಕೆಟು, ಒಂದು ಲೋ ಪಾಯಿಂಟ್ ಒಳಗಡೆ, ಹೈ ಪಾಯಿಂಟ್ ಒಳಗಡೆ ಮಾರ್ಕೆಟು ಸದ್ಯಕ್ಕೆ ಟ್ರೇಡ್ ಮಾಡ್ತಾ ಇದೆ. ಸೊ ವೀಕ್ಲಿಯಲ್ಲಿ ವೀಕ್ಲಿ ಟೈಮ್ ಫ್ರೇಮ್ ತೆಗೆದ್ರೆ ಇಷ್ಟು ಕ್ಲಿಯರ್ ಆಗಿ ಚಾರ್ಟು ನಿಮಗೆ ಕಾಣಿಸುತ್ತೆ. ಸೊ ವೀಕ್ಲಿ ಹೈ ಮತ್ತೆ ಲೋ, ಸಿಂಪಲ್, ಓಕೆನಾ. ಸೊ ಮತ್ತೇನಾದರೂ ಕಾಣಿಸ್ತಾ ಇದೆಯಾ? ಸೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ಸೊ ಚಾರ್ಟ್ನ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ. ಸೊ ವೀಕ್ಲಿಯಿಂದ ಇವಾಗ ಡೈಲಿಗೆ ಬರೋಣ. ಸೊ ಡೈಲಿಗೆ ಬಂದ ಮೇಲೆ ನನಗೆ ಈ ಝೋನಲ್ಲೇ ಮಾರ್ಕೆಟು ಟ್ರೇಡ್ ಮಾಡ್ತಾ ಇದೆ. ಸೊ ಡೈಲಿಲಿ ನನಗೆ ಏನು ಕಾಣಿಸ್ತಾ ಇದೆ ಮೇಜರ್ ಆಗಿ? ಸೊ ಮೇಜರ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಸಪೋರ್ಟ್ ಎಲ್ಲಾದರೂ ಕಾಣಿಸ್ತಾ ಇದೆ ನಿಮಗೆ? ಸೊ ಇಲ್ಲೊಂದು ನನಗೆ ಡೈಲಿ ಟೈಮ್ ಫ್ರೇಮಲ್ಲಿ ಒಂದು 2 ಟೈಮ್ಸ್ ಮಾರ್ಕೆಟು ಇಲ್ಲಿಂದ ಡ್ರಾಪ್ ಆಗಿದೆ. ಒಂದು ಸ್ಟ್ರಾಂಗ್ ಆಗಿರೋ ಒಂದು ಏನಿದು ರೆಸಿಸ್ಟೆನ್ಸ್, ಓಕೆನಾ. ಸೊ ಮಾರ್ಕೆಟು ಸ್ಟ್ರಾಂಗ್ ಆಗಿ ರೆಸಿಸ್ಟೆನ್ಸ್ ಒಂದು ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಇದನ್ನು ನಾನು ಬೇರೆ ಕಲರ್ ಮಾಡ್ತೀನಿ, ಓಕೆನಾ. ಸೊ ಕನ್ಫ್ಯೂಸ್ ಆಗಬಾರ್ದು. ಸೊ ಡೇ ಟೈಮ್ ಫ್ರೇಮಲ್ಲಿ ಈ ಥರ ಒಂದು ಸ್ಟ್ರಕ್ಚರ್ ಫಾರ್ಮೇಷನ್ ಆಗಿದೆ. ಸೊ ವೀಕ್ ಮೇಲೆ ಇಟ್ಟರು ಓಕೆ. ಸೊ ಈ ಥರ. ಸೊ ಮಾರ್ಕೆಟು ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಅದನ್ನು ರೀಟೆಸ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿದೆ, ಓಕೆನಾ. ಸೊ ಇಲ್ಲಿ ಕೂಡ ಮಾರ್ಕೆಟು ಈ ಝೋನಲ್ಲಿ ಬಂತು, ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯ್ತು, ಮತ್ತೆ ಸಪೋರ್ಟ್ನ ಬ್ರೇಕ್ ಮಾಡ್ತು, ಮತ್ತೆ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಸಪೋರ್ಟಿಗೆ ಬಂದು ಮತ್ತೆ ಮೇಲ್ಗಡೆ ಹೋಯ್ತು. ಸೊ ಸದ್ಯಕ್ಕೆ ನನಗೆ ಟಾಪಲ್ಲಿ 1 ಡೇ ಟೈಮ್ ಫ್ರೇಮಲ್ಲಿ ನನಗೆ ಏನು ಕಾಣಿಸ್ತಾ ಇದೆ? ಸೊ ಇಲ್ಲೊಂದು ಸ್ಟ್ರಾಂಗ್ ಆಗಿ ನನಗೆ ರೆಸಿಸ್ಟೆನ್ಸ್ ಇತ್ತು, ಮಾರ್ಕೆಟ್ ಅದನ್ನು ಬ್ರೇಕ್ ಮಾಡಿದೆ ಸದ್ಯಕ್ಕೆ, ಓಕೆನಾ. ಬ್ರೇಕ್ ಮಾಡಿ ಮೇಲ್ಗಡೆ ಹೋಗಿದೆ. ಸೊ ಮೇಜರ್ ನನಗೆ ವೀಕ್ಲಿ ಹೈ ಲೋ ಆಯಿತು. ಸೊ ಮೇಜರ್ ಆಗಿ ಸ್ಟ್ರಾಂಗ್ ಝೋನ್ ಏನಿತ್ತು, ಸೊ ಇದು ಹಾಕೋ ಅವಶ್ಯಕತೆ ಇಲ್ಲ, ಬಟ್ ಸಿಂಪಲ್ ಆಗಿ ನಮಗೆ
ಅರ್ಥ ಮಾಡ್ಕೋಬೇಕು ಅಂದ್ರೆ ಸಿಂಪಲ್ ವೇ. ಸೊ 4 ಅವರ್ ಅಲ್ಲಿ ನಾನು ಬಂದ್ರೆ 4 ಅವರ್ ಅಲ್ಲಿ ನನಗೆ ಮೇಜರ್ ಆಗಿ ಎಲ್ಲೆಲ್ಲಿ ಕಾಣಿಸ್ತಾ ಇದೆ. ಸೊ 4 ಅವರ್ ಅಲ್ಲಿ ನಾನು ನೋಡಿದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ, ಸೊ ಯಾರೆಲ್ಲ ಟ್ರೇಡ್ ಮಾಡ್ತೀರಾ, ಸೊ 4 ಅವರ್ ಅಲ್ಲಿ ಸ್ಟ್ರಕ್ಚರ್ನ ನೋಡ್ತಾರೆ. ಸೊ 4 ಅವರ್ ಅಲ್ಲಿ ಸ್ಟ್ರಕ್ಚರು ಎಲ್ಲಿ ಸದ್ಯಕ್ಕೆ ಸ್ಟ್ರಕ್ಚರ್ ಎಲ್ಲಿ ಫಾರ್ಮ್ ಆಗಿದೆ. ಸೊ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಸ್ಟ್ರಕ್ಚರು ಒಂದು ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಇದು 4 ಅವರ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಓಕೆನಾ. ಸೊ 4 ಅವರ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಸದ್ಯಕ್ಕೆ ಮಾರ್ಕೆಟು ಕ್ರಿಯೇಟ್ ಮಾಡಿಕೊಂಡು ವಾಪಸ್ ಝೋನ್ಗೆ ಬಂದಿದೆ. ಸೊ ಇವಾಗ 4 ಅವರ್ ಅಲ್ಲಿ ನನಗೆ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಸೊ ಸ್ಟ್ರಕ್ಚರು ಲೋ ಮತ್ತೆ ಹೈ ನಾವು ಮಾರ್ಕ್ ಮಾಡಬೇಕು. ಸ್ಟ್ರಕ್ಚರ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಸ್ಟ್ರಕ್ಚರ್ ಪಾಯಿಂಟ್ದು ಹೈ ಪಾಯಿಂಟು ನನಗೆ ಇಲ್ಲಿ ಮಾಡಿದೆ ಮಾರ್ಕೆಟು. ಸ್ಟ್ರಕ್ಚರು ಲೋ ಪಾಯಿಂಟು ಇಲ್ಲಿ ಮಾಡಿದೆ. ಓಕೆನಾ. ಸದ್ಯಕ್ಕೆ 4 ಅವರ್ ಸ್ಟ್ರಕ್ಚರ್ ಒಳಗಡೆ ಟ್ರೇಡ್ ಮಾಡ್ತಾ ಇದೆ ಮಾರ್ಕೆಟ್. ಸೊ ಇವಾಗ ನಮಗೆ 4 ಅವರ್ ಸ್ಟ್ರಕ್ಚರ್ ಮಾರ್ಕ್ ಮಾಡಿದ ಕೂಡಲೇ ನಾವು ಫಿಬೋನಾಚಿ ಟೂಲ್ನ ಹಾಕಬೇಕು. ಸೊ 4 ಅವರಲ್ಲಿ ನನಗೆ ಲೋವೆಸ್ಟ್ ಪಾಯಿಂಟಿಂದ ಹೈಯೆಸ್ಟ್ ಪಾಯಿಂಟ್ ಫಿಬೋನಾಚಿ ಹಾಕಿದ್ದೀನಿ. ಯಾಕಂದರೆ ಬೈ ಸೈಡ್ ನಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಸೊ ಬೈ ಸೈಡ್ ಆದರೆ ಕೆಳಗಡೆಯಿಂದ ಮೇಲ್ಗಡೆ ಹಾಕ್ತೀವಿ. ಸೊ ಮಾರ್ಕೆಟು ರೀಟ್ರೇಸ್ ಎಲ್ಲಿ ತನಕ ಆಗಬೇಕು, ಮಿನಿಮಮ್ 50%. ಓಕೆನಾ, ಆಗಲೇಬೇಕು. ಸೊ ಮಾರ್ಕೆಟು ಮೇಲ್ಗಡೆಯಿಂದ ಕೆಳಗಡೆ ರೀಟ್ರೇಸ್ ಆಯಿತು. ಸೊ ಇಲ್ಲಿ ಟ್ರೇಡ್ ಎಂಟ್ರಿ. ಸೊ 50% ಆಯಿತು. ಸೊ ಇದನ್ನು ನಾವು ಚಿಕ್ಕ ಟೈಮ್ ಫ್ರೇಮ್ಗೆ ಜಂಪ್ ಮಾಡಿದ್ರೆ, ಸೊ 4 ಅವರಿಂದ 15 ಮಿನಿಟ್ ಜಂಪ್ ಮಾಡಿದ್ರೆ ಸೊ 4 ಅವರಲ್ಲಿ ನಾನು ಏನು ಮಾಡಿದೆ, ಜಸ್ಟ್ ಸಿಂಪಲ್ ಸ್ಟ್ರಕ್ಚರ್ನ ಮಾರ್ಕ್ ಮಾಡಿಕೊಂಡೆ, ಬ್ರೇಕ್ ಆಫ್ ಸ್ಟ್ರಕ್ಚರು. ಸೊ ಸ್ಟ್ರಕ್ಚರ್ ಹೈ ಪಾಯಿಂಟ್ನ ಐಡೆಂಟಿಫೈ ಮಾಡಿದೆ, ಸ್ಟ್ರಕ್ಚರ್ ಲೋವೆಸ್ಟ್ ಪಾಯಿಂಟ್ನ ಐಡೆಂಟಿಫೈ ಮಾಡಿ ಒಂದು ಫಿಬೋನಾಚಿ ಟೂಲ್ನ ಹಾಕಿದೆ. ಸೊ ಫಿಬೋನಾಚಿ ಟೂಲ್ ಹಾಕಿದಾಗ ನನಗೆ 50% ಮಾರ್ಕೆಟು ರೀಟ್ರೇಸ್ ಆಯಿತು. 50%ಇಂದ ಡೈರೆಕ್ಟ್ ಆಗಿ ಮಾರ್ಕೆಟು ಸ್ಟ್ರಾಂಗ್ ಬೈ ಬಂತು ಮಾರ್ಕೆಟಲ್ಲಿ. ಸೊ 50%ಇಂದ ಸ್ಟ್ರಾಂಗ್ ಬೈಯಿಂಗ್ ಝೋನ್ ಅಂದರೆ ಬೈಯರ್ಸ್ ಎಂಟ್ರಿ ಆದರೂ ಮಾರ್ಕೆಟು ಮೇಜರ್ ಆಗಿ ಇಲ್ಲಿ ಒಂದು 15 ಮಿನಿಟಲ್ಲಿ ಸ್ಟ್ರಕ್ಚರ್ನ ಬ್ರೇಕ್ ಮಾಡಿದೆ. ಸೊ 15 ಮಿನಿಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ನನಗೆ ಇಲ್ಲ ಆಗಿದೆ. ಸೊ ಫಿಬೋನಾಚಿ ತೆಗೆದುಬಿಡೋಣ. ಸೊ ಇಲ್ಲಿ ತನಕ ರೀಟ್ರೇಸ್ ಆಗಿದೆ. ರೀಟ್ರೇಸ್ದು ಲೋವೆಸ್ಟ್ ಪಾಯಿಂಟ್ ಇದು. ರೀಟ್ರೇಸ್ದು ಲೋವೆಸ್ಟ್ ಪಾಯಿಂಟ್ ಇದು ನಮಗೆ. ಸೊ ಇವಾಗ 15 ಮಿನಿಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು ಮಾರ್ಕೆಟಲ್ಲಿ. ಸೊ ರೀಟ್ರೇಸ್ ಆಯಿತು. ಸೊ ಇವಾಗ ನಾವು ಟ್ರೇಡ್ ಎಂಟ್ರಿನ ಪ್ಲಾನ್ ಮಾಡಬೇಕು. ಓಕೆನಾ. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಅಂದರೆ ಮಾರ್ಕೆಟ್ಗೆ ಮೇಲ್ಗಡೆ ಹೋಗೋಕೆ ಇಷ್ಟ ಇದೆ. ಸೊ ಇದೆಲ್ಲ ಏನು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಮಾಡಿಕೊಂಡು ಮಾರ್ಕೆಟ್ ಬರ್ತಾ ಇದೆಯೋ, ಈ ಟ್ರೆಂಡ್ ಲೈನ್ ಮೇಲ್ಗಡೆ ತುಂಬ ಸ್ಟಾಪ್ ಲಾಸಸ್ಸು ಅವೈಲಬಲ್ ಇರುತ್ತೆ ಮಾರ್ಕೆಟ್ಗೆ. ಓಕೆನಾ. ಸೊ ಇವಾಗ ನಾವು ಬೈ ಎಲ್ಲಿ ಮಾಡಬೇಕು. ಸೊ ಇವಾಗ ನನ್ನ ಬೈಯಿಂಗ್ ಝೋನ್ ಎಲ್ಲಿದೆ, ನನ್ನ ಆರ್ಡರ್ ಬ್ಲಾಕ್ ಅಂತ ಏನು ಕರಿತೀವಿ ನಾವು. ಸೊ ಟೋಟಲ್ ಝೋನ್ ನಾನು ಏನು ಮಾಡ್ತೀನಿ, ಈ ಟೋಟಲ್ ಗ್ರೀನ್ ಕ್ಯಾಂಡಲ್ನ ನಾನು ತಗೋತೀನಿ ಬೈಯಿಂಗ್ ಝೋನ್ ಅಂತ. ಓಕೆನಾ. ಈ ಟೋಟಲ್ ಗ್ರೀನ್ ಕ್ಯಾಂಡಲ್ಲು ಇದು ದೊಡ್ಡದಾಗಿದೆ. ಈ ಟೋಟಲ್ ಗ್ರೀನ್ ಕ್ಯಾಂಡಲ್ ಏನಾಗ್ತಾ ಇದೆ, ನನಗೆ ಬೈಯಿಂಗ್ ಝೋನ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ, ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಝೋನ್. ಸೊ ಇವಾಗ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಿಮಗೆ ಚಾರ್ಟ್ ಇಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ನೀವು ಈ ಆರ್ಡರ್ ಬ್ಲಾಕಲ್ಲಿ ಬೈ ಮಾಡಿದ್ರೆ ನಿಮ್ಮ ಟಾರ್ಗೆಟ್ ಎಷ್ಟಿದೆ, ಮಾರ್ಕೆಟು ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ಮಾರ್ಕೆಟ್ ಹೈ ಪಾಯಿಂಟು ಇಲ್ಲಿ ಮೇಲ್ಗಡೆ ಮಾಡಿದೆ ಬ್ಲ್ಯಾಕ್ ಲೈನು. ಸೊ ಮಾರ್ಕೆಟ್ ಇಲ್ಲಿ ನೀವು ಬೈ ಮಾಡಿದ್ರೆ ಇಲ್ಲಿ ತನಕ ಮಾರ್ಕೆಟು ನಿಮಗೆ ಹೋಗೇ ಹೋಗುತ್ತೆ. ಓಕೆನಾ. ಸೊ ಎಲ್ಲ ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಏನಿದೆ ಅದನ್ನೆಲ್ಲ ಹಂಟ್ ಮಾಡೋಕ್ಕೆ ಇಲ್ಲಿ ತನಕ ಹೋಗಬೇಕು. ಸೊ ಇಲ್ಲಿ ಬೈ ಮಾಡಿರೋರು ಸೊ ಇಲ್ಲಿ ತನಕ ಹೋಗುತ್ತೆ, ಅಥವಾ ನೀವು ಬೇಕು ಅಂದರೆ ಪ್ರಾಫಿಟ್ನ ಬುಕ್ ಮಾಡ್ಕೋಬಹುದು. ಸೊ ಹಾಫ್ ಪೋರ್ಷನ್ ಹೋದ್ಮೇಲೆ ಸೊ ನೀವು ಹಾಫ್ ಕ್ವಾಂಟಿಟಿನ ಬುಕ್ ಮಾಡ್ಕೋಬಹುದು, ಅಥವಾ ಉಳಿದಿರೋ ಹಾಫ್ ಕ್ವಾಂಟಿಟಿ ಟ್ರೇಲ್ ಮಾಡಬಹುದು.
ಸೊ ಇಲ್ಲಾಂದರೆ ಎಲ್ಲಾನು ಬುಕ್ ಮಾಡ್ಕೋಬಹುದು. ಓಕೆನಾ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸಿಂಪಲ್ ಆಗಿ ಮಾರ್ಕೆಟ್ ಸ್ಟ್ರಕ್ಚರ್ನ ಯಾವ ಥರ ಐಡೆಂಟಿಫೈ ಮಾಡೋದು, ಎಲ್ಲಿ ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಇದೆ, ಲಿಕ್ವಿಡಿಟಿ ಎಲ್ಲಿರುತ್ತೋ ಮಾರ್ಕೆಟ್ ಅಲ್ಲೇ ಮೂವ್ ಆಗುತ್ತೆ ಸ್ನೇಹಿತರೆ. ಇದು ವೆರಿ ವೆರಿ ಇಂಪಾರ್ಟೆಂಟು. ಅದಕ್ಕೆ ಮಾರ್ಕೆಟಲ್ಲಿ ಎಲ್ಲಿ ಲಿಕ್ವಿಡಿಟಿ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. ಒಂದು ಸಪೋರ್ಟು, ಇನ್ನೊಂದು ರೆಸಿಸ್ಟೆನ್ಸು, ಇನ್ನೊಂದು ಟ್ರೆಂಡ್ ಲೈನು. ಮೇಜರ್ ಆಗಿ ಇದರಲ್ಲೇ ನಮಗೆ ಲಿಕ್ವಿಡಿಟಿ ಮಾರ್ಕೆಟ್ಗೆ ತುಂಬ ಸಿಗುತ್ತೆ. ಇವಾಗ ಟ್ರೆಂಡ್ ಲೈನ್ ಏನು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತಾ ಇತ್ತು, ಟ್ರೆಂಡ್ ಲೈನ್ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟು ಕೆಳಗಡೆ ಸೆಲ್ ಮಾಡ್ತಾರೆ. ಓಕೆನಾ, ಇದ್ರ ಮೇಲ್ಗಡೆ ತುಂಬ ಇಲ್ಲಿಂದ ಇಷ್ಟು ಸ್ಪೀಡ್ ಆಗಿ ಹೋಗೋಕ್ಕೆ ಕಾರಣನೇ ಈ ಟ್ರೆಂಡ್ ಲೈನ್ ಲಿಕ್ವಿಡಿಟಿ. ಓಕೆನಾ, ಸೊ ಸಿಂಪಲ್ ಸ್ಟ್ರಕ್ಚರ್ ಇದೆ. ಏನು ಮಾಡಬೇಕು, ಇವಾಗ ನೀವು 1 ಅವರಲ್ಲಿ ಕೂಡ ಇದನ್ನು ನೀವು ನೋಡ್ಬೋದು. ಸೊ 1 ಅವರಲ್ಲಿ ನೋಡಿ 5 ಮಿನಿಟಲ್ಲಿ ಎಂಟ್ರಿ ಮಾಡ್ಬೋದು. ಸೊ 15 ಮಿನಿಟಲ್ಲಿ ನಮಗೆ ಎಂಟ್ರಿ ಬೇಡ, 5 ಮಿನಿಟಲ್ಲಿ ಮಾಡೋಣ ಅಂದರೆ ದೊಡ್ಡ ಟೈಮ್ ಫ್ರೇಮ್ ಆಗಿ ನೀವು 1 ಅವರ್ನ ತಗೋಬೇಕು. ಸೊ 1 ಅವರಲ್ಲಿ ಚಾರ್ಟ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ 1 ಅವರಲ್ಲಿ ನಮಗೆ ಈ ಥರ ಚಾರ್ಟ್ ಕಾಣಿಸ್ತಾ ಇದೆ. ಸೊ 1 ಅವರಲ್ಲಿ ನೋಡಿದ್ರೆ ಸದ್ಯಕ್ಕೆ ಮಾರ್ಕೆಟು ಇಲ್ಲಿ ಟ್ರೇಡ್ ಮಾಡ್ತಾ ಇದೆ. 1 ಅವರಲ್ಲಿ ಏನೇನಾಗ್ತಾ ಇದೆ, ಸೊ 1 ಅವರಲ್ಲಿ ನನಗೆ ಮೇಜರ್ ಆಗಿ ಇಲ್ಲಿ ಹೈ ಮಾಡಿತ್ತು. ಸೊ ಇಲ್ಲಿಂದ ಮಾರ್ಕೆಟು ಈ ಹೈನ ಇಲ್ಲಿ ಬ್ರೇಕ್ ಮಾಡ್ತು, ಮೇಲ್ಗಡೆ ಹೋಯ್ತು, ವಾಪಸ್ ಬೈಯಿಂಗ್ ಝೋನ್ಗೆ ಬಂತು. ಇದು ನನ್ನ ಬೈಯಿಂಗ್ ಝೋನ್ ಇದೆ 1 ಅವರ್ದು. ಓಕೆನಾ, ಇಲ್ಲಿಂದ ಮಾರ್ಕೆಟು ಅದನ್ನು ಮಿಟಿಗೇಟ್ ಮಾಡಿ ಮೇಲ್ಗಡೆ ಹೋಯ್ತು. ಸೊ ಇದ್ರ ಪೋರ್ಷನ್ ಇವಾಗ ಮುಗೀತು. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಮಾರ್ಕೆಟ್ ಎಲ್ಲಿ ಕ್ರಿಯೇಟ್ ಮಾಡ್ತು, ಇದು ನಮ್ಮ ನೆಕ್ಸ್ಟ್ ಸ್ಟ್ರಕ್ಚರ್. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ಹೇಳ್ತಾ ಇದ್ದೀನಿ. ಓಕೆನಾ, ಸೊ ನೆಕ್ಸ್ಟ್ ಸ್ಟ್ರಕ್ಚರು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಅದಾದ ನಂತರ ನಮಗೆ ಮಾರ್ಕೆಟು ನನಗೆ ಇಲ್ಲಿ ಹೈ ಮಾಡಿದೆ. ಸೊ ಲೋವೆಸ್ಟ್ ಪಾಯಿಂಟ್ ನಂದು ಸ್ಟ್ರಕ್ಚರ್ದು ಇಲ್ಲಿದೆ. ಸೊ ಫಿಬೊನಾಚಿ ಟೂಲ್ನ ಜಸ್ಟ್ ಹಾಕಬೇಕು. ಸೊ 1 ಅವರಲ್ಲಿ ಹೈ ಲೋಗೆ ಹಾಕಬೇಕು ಎಕ್ಸಾಕ್ಟ್ ಆಗಿ ಮಾರ್ಕೆಟು. ಸೊ 50% ಮಾರ್ಕೆಟು ರೀಟ್ರೇಸ್ ಆಯಿತು. ಸೊ 50%ಗೆ ರೀಟ್ರೇಸ್ ಆದಾಗ ಸೊ ಫಿಬೊನಾಚಿನ ಹಾಕಿ ಇಟ್ಬಿಡೋಣ. ಅಂದರೆ ಸೊ ಈ ಝೋನಿಂದ ಬೈಯಿಂಗ್ ಬರುತ್ತೆ, 50% ರೀಟ್ರೇಸ್ ಆಯಿತು. ಸೊ ಇದನ್ನು ನಾವು ಇವಾಗ 5 ಮಿನಿಟ್ಗೆ ಹೋಗೋಣ. ಸೊ 5 ಮಿನಿಟಲ್ಲಿ ನಾನೇನು ನೋಡ್ತೀನಿ, 5 ಮಿನಿಟಲ್ಲಿ ಆಲ್ಮೋಸ್ಟ್ 50% ಮಾರ್ಕೆಟ್ ರೀಟ್ರೇಸ್ ಆಯಿತು. ಸೊ 5 ಮಿನಿಟಲ್ಲಿ ನನಗೆ ಮೇಜರ್ ಆಗಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಬೇಕು. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ 5 ಮಿನಿಟಲ್ಲಿ ನೀವು ಐಡೆಂಟಿಫೈ ಮಾಡೋದಾದರೆ ಮೇಜರ್ ಸ್ಟ್ರಕ್ಚರು 5 ಮಿನಿಟ್ದು ಇಲ್ಲಿದೆ. ಕರೆಕ್ಟಾ, 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಬೇಕು. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಆಯಿತು. ಸೊ ಇವಾಗ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ ತಕ್ಷಣ 5 ಮಿನಿಟಲ್ಲಿ ನೀವು ಮತ್ತೆ ಈ ಹೈ ಲೋಗೆ ಫಿಬೊನಾಚಿ ಹಾಕಿದಾಗ 5 ಮಿನಿಟಲ್ಲಿ ಸೊ ಮಾರ್ಕೆಟ್ ಸ್ಟ್ರಕ್ಚರು 61.8 ನಮಗೆ ರೀಟ್ರೇಸ್ ಆಯಿತು ಮಾರ್ಕೆಟು. ಸೊ ಇಲ್ಲಿ ನೀವು ಯಾವ ಥರ ಟ್ರೇಡ್ ತಗೋಬೇಕು, 61.8ಗೆ ಮಾರ್ಕೆಟು ಸಸ್ಟೈನ್ ಮಾಡಿದೆ. ಓಕೆನಾ, ಸಸ್ಟೈನ್ ಮಾಡಿ ಅದ್ರ ಕೆಳಗಡೆ ಬ್ರೇಕ್ ಮಾಡಲಿಲ್ಲ, ಅದ್ರ ಮೇಲ್ಗಡೆ ಬ್ರೇಕ್ ಮಾಡಿದೆ. ಸೊ ಯಾವಾಗ ಮಾರ್ಕೆಟು 61.8ನ ಸಸ್ಟೈನ್ ಮಾಡಿ ನೆಕ್ಸ್ಟ್ ಏನು 50% ಕಾಣ್ತಾ ಇದೆ, 61ಗೆ ಸ್ಟಾಪ್ ಆಯಿತು, 50% ಏನು ಮೇಲ್ಗಡೆ ಇದೆ ಅದನ್ನು ಬ್ರೇಕ್ ಮಾಡಿದ್ರೆ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಬ್ರೇಕ್ ಆಗಿದೆ. ಓಕೆನಾ, ಈ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಆಗಿದೆ 50% ಮೇಲ್ಗಡೆ. ಸೊ ಈ 50% ಮೇಲ್ಗಡೆ ಬ್ರೇಕ್ ಆದರೆ ನೀವು ಟ್ರೇಡ್ ಎಂಟ್ರಿನ ಮಾಡ್ಬೋದು ಬೈ ಸೈಡ್. ಓಕೆನಾ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಏನಾದರೂ 50% ಬಂದರೆ 50%ಅಲ್ಲಿ ಸಸ್ಟೇನ್ ಆದರೆ ನೆಕ್ಸ್ಟ್ ನಮಗೆ 38.2 ಇದೆ. 38.2 ಮೇಲ್ಗಡೆ ಮಾರ್ಕೆಟ್ ಏನಾದರೂ ಬ್ರೇಕ್ ಮಾಡಿದ್ರೆ ಗ್ರೀನ್ ಕ್ಯಾಂಡಲಿಂದ, ಸೊ ಅಲ್ಲಿ ನೀವು ಬೈ ಟ್ರೇಡ್ ಎಂಟ್ರಿ ಮಾಡ್ಬೋದು. ನಿಮ್ಮ ಸ್ಟಾಪ್ ಲಾಸ್ ಎಷ್ಟಿರುತ್ತೆ ಅವಾಗ. ಸೊ ಲಾಂಗ್ ಪೊಸಿಷನ್ ಇವಾಗ 61.8 ಸಸ್ಟೈನ್ ಮಾಡಿದೆ, ಮೇಲ್ಗಡೆ ಬ್ರೇಕ್ ಮಾಡಿದೆ. ಸೊ ನಿಮ್ಮ ಸ್ಟಾಪ್ ಲಾಸು ಈ 61.8 ಏನು ಕಾಣಿಸ್ತಾ ಇದೆ, ಈ 61.8ಗೆ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಸೊ ಟಾರ್ಗೆಟು ಹೈ ಇದೆ, ಎಲ್ಲಿ ಹೈ ಮಾಡಿ ಬಂದಿರುತ್ತೆ ಅದೇ ನಿಮ್ಮ ಟಾರ್ಗೆಟ್.
ಸೊ ಇದು ಇನ್ನು ಮಾರ್ಕೆಟು ಮೇಲ್ಗಡೆ ಹೋಗಿದೆ, ಬಟ್ ಹೈ ಎಲ್ಲಿ ತನಕ ಮಾಡಿದೆ ಅಲ್ಲಿ ಪಕ್ಕ ಅಲ್ಲಿ ತನಕ ಹೋಗೇ ಹೋಗುತ್ತೆ ಮಾರ್ಕೆಟು. ಸೊ ಇದು ಇನ್ನೂ ಮೇಲ್ಗಡೆ ಹೋದರೆ ನಿಮಗೆ ಎಕ್ಸ್ಟ್ರಾ ಪ್ರಾಫಿಟ್ ಆಗುತ್ತೆ. ಓಕೆನಾ. ಯಾವುದೇ ಸಪೋರ್ಟು ರೆಸಿಸ್ಟೆನ್ಸು ಏನೇ ನಿಮಗೆ ಅವಶ್ಯಕತೆ ಇಲ್ಲ. ಜಸ್ಟ್ ಸಿಂಪಲ್ ಸ್ಟ್ರಕ್ಚರ್ ಇಂದಾನೆ ನೀವು ಟ್ರೇಡ್ ಮಾಡಿ. ಓಕೆನಾ. ಸೊ ಸಿಂಪಲ್ ಸ್ಟ್ರಕ್ಚರ್ ಅಂದರೆ ಏನು ಮತ್ತೊಂದ್ಸಲ ಹೇಳ್ತೀನಿ. ಸೊ ವೆರಿ ಇಂಪಾರ್ಟೆಂಟ್. ಇವಾಗ 1 ಅವರ್ ಟೈಮ್ 5 ಮಿನಿಟಲ್ಲಿ ನೀವು ಎಂಟ್ರಿ ಮಾಡೋದಾದ್ರೆ 1 ಅವರ್ ಟೈಮ್ ಫ್ರೇಮ್ನ ನೋಡಿ ಆಸ್ ಎ ದೊಡ್ಡ ಟೈಮ್ ಫ್ರೇಮ್. ಓಕೆನಾ. ಸೊ 1 ಅವರಲ್ಲಿ ನಿಮಗೆ ಅಪ್ಸೈಡ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದರೆ 1 ಅವರ್ ಟೈಮ್ ಫ್ರೇಮಲ್ಲಿ ಈ ಥರ ಇದು ಬೈ ಸೈಡ್ ಈ ಥರ ಆಗುತ್ತೆ. ಸೆಲ್ ಸೈಡ್ ಆದರೆ ಸ್ಟ್ರಕ್ಚರು ಕೆಳಗಡೆ ಆಗುತ್ತೆ. ಓಕೆನಾ. ಕೆಳಗಡೆ ಬ್ರೇಕ್ ಮಾಡಿರುತ್ತೆ. ಇದು ಸೆಲ್ ಸೈಡ್ ಸ್ಟ್ರಕ್ಚರ್. ಸೊ ಈ ಥರ ಸ್ಟ್ರಕ್ಚರ್ನ ಐಡೆಂಟಿಫೈ ಮಾಡಬೇಕು 1 ಅವರ್. ಸೊ ಸೆಲ್ ಸೈಡು ಸ್ಟ್ರಕ್ಚರ್ ಕೆಳಗಡೆ ಲೋವರ್ ಲೋ ಮಾಡಿರುತ್ತೆ, ಮೇಲ್ಗಡೆ ಲೋವರ್ ಹೈ ಪಾಯಿಂಟ್ ಇರುತ್ತೆ. ಸೊ ಮೇಲ್ಗಡೆ ಆದರೆ ಹೈಯರ್ ಲೋ ಕೆಳಗಡೆ ಇರುತ್ತೆ, ಹೈಯರ್ ಹೈ ಮೇಲ್ಗಡೆ ಇರುತ್ತೆ. ಸಿಂಪಲ್. ಅವಾಗ ನೀವೇನು ಮಾಡಬೇಕು, ಜಸ್ಟ್ ಒಂದು ಫಿಬೋನಾಚಿನ ಡ್ರಾ ಮಾಡಬೇಕು ಈ ಲೋಯೆಸ್ಟ್ ಪಾಯಿಂಟಿಂದ ಹೈಯೆಸ್ಟ್ ಪಾಯಿಂಟ್ಗೆ. ಲೋವೆಸ್ಟ್ ಪಾಯಿಂಟಿಂದ ಹೈಯೆಸ್ಟ್ ಪಾಯಿಂಟ್ಗೆ ಡ್ರಾ ಮಾಡಿ. ಸೊ ಮಾರ್ಕೆಟ್ ಎಷ್ಟು ರೀಟ್ರೇಸ್ ಆಗುತ್ತೆ ಈ ಫಿಬೋನಾಚಿ ಟೂಲ್ ನಿಮಗೆ ಹೇಳ್ತಾ ಇರುತ್ತೆ ಎಲ್ಲಿ ತನಕ ಬರಬಹುದು. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಒಂದು 1 ಅವರ್ ಟೈಮ್ ಫ್ರೇಮಲ್ಲಿ ಬೈಯಿಂಗ್ ಝೋನ್ ಇದೆ, ಒಂದು FEG ಆರ್ಡರ್ ಬ್ಲಾಕು ಅವೈಲೇಬಲ್ ಇದೆ ಅಂದ್ಕೊಳ್ಳಿ. ಸೊ ಇಷ್ಟು ನಿಮ್ಮದು ಬೈಯಿಂಗ್ ಝೋನ್ ಇದೆ. ಸೊ ಇದು ಎಕ್ಸ್ಟ್ರಾ ಬಾಕ್ಸ್ನ ನಾನು ತೆಗಿತೀನಿ. ಇಷ್ಟು ನಿಮಗೆ ಮೇಜರ್ ಬೈಯಿಂಗ್ ಝೋನ್ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ. ಸೊ ಮಾರ್ಕೆಟ್ ಏನಾದರೂ ಈ ಬೈಯಿಂಗ್ ಝೋನ್ಗೆ ರೆಸ್ಪೆಕ್ಟ್ ಕಂಟಿನ್ಯೂಯೇಷನ್ ಆಗಿ ಹೋದ್ಮೇಲೆ ಮತ್ತೆ ರೀಟ್ರೇಸ್ ಆಗಲೇಬೇಕು. ಓಕೆನಾ. ಸೊ ರೀಟ್ರೇಸ್ ಆಗೋ ತನಕ ನಾವು ವೇಟ್ ಮಾಡಬೇಕು. ಸೊ ದೊಡ್ಡ ಟ್ರೇಡು ನಿಮ್ಗೆ ಇಲ್ಲಿಂದಾನೇ ಸಿಗೋದು. ಓಕೆನಾ. ಸೈಡ್ ವೇಸಲ್ಲಿ ಟ್ರೇಡ್ ಮಾಡೋಕ್ಕಿಂತ ದೊಡ್ಡ ಟ್ರೇಡ್ನ ಯಾವತ್ತು ನೀವು ತಗೊಳ್ಳಿ. ಓಕೆನಾ. ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ರೀಟ್ರೇಸ್ ಆಗ್ತಾ ಬೈಯಿಂಗ್ ಝೋನ್ಗೆ ಬಂತು. ಈ ಫಿಬೋನಾಚಿನ ನೀವು ಹಾಕಬೇಕು. ಸೊ ಫಾರ್ ಎಕ್ಸಾಂಪಲ್ 61.8 ಅಥವಾ ಕೆಳಗಡೆ ಬೈಯಿಂಗ್ ಝೋನ್ಗೆ ರೆಸ್ಪೆಕ್ಟ್ ಮಾಡ್ತು ಅಂದ್ಕೊಳ್ಳಿ. ಓಕೆನಾ. ಸೊ ನೀವು ಮೇಜರ್ ಆಗಿ ಮಾರ್ಕೆಟು ಈ 61.80 78.60 ಮ್ಯಾಕ್ಸಿಮಮ್ ಇದರ ನಡುವೆ ಬರುತ್ತೆ. ಓಕೆನಾ. ಮ್ಯಾಕ್ಸಿಮಮ್ ಪಾಯಿಂಟು ಇದರ ಸೆಂಟರ್ ಪಾಯಿಂಟಲ್ಲಿ ಬರುತ್ತೆ. ಇದನ್ನೇನಾದರೂ ಬ್ರೇಕ್ ಮಾಡಿದ್ರೆ ಸೊ ಇಲ್ಲಿ ನಮಗೆ ಆರ್ಡರ್ ಬ್ಲಾಕು ಅಥವಾ ಫೇರ್ ವ್ಯಾಲ್ಯೂ ಗ್ಯಾಪು ಅವೈಲೇಬಲ್ ಇದ್ದರೆ ಇಲ್ಲಿಂದ ನಾವು ಟ್ರೇಡ್ ತಗೋತೀವಿ ವಿತ್ ಅ ಕನ್ಫರ್ಮೇಷನ್. ಮಾರ್ಕೆಟ್ ಏನಾದರೂ ಇಲ್ಲಿ ತನಕ ಬರಲಿಲ್ಲ, ಈ 61 ಪಾಯಿಂಟ್ಗೆ ಬಂತು, 61.8ಗೆ ಬಂತು ಅಂದರೆ ನಾವು ಸಿಂಪಲ್ ಆಗಿ 5 ಮಿನಿಟಲ್ಲಿ ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು. ಏನು ಸ್ಟ್ರಕ್ಚರು? ಚೇಂಜ್ ಆಫ್ ಕ್ಯಾರೆಕ್ಟರ್ ಸ್ಟ್ರಕ್ಚರ್ ಆಗಬೇಕು. ಆವಾಗ ನಾವು ವಾಪಸ್ ಮಾರ್ಕೆಟು ಬೈಯಿಂಗ್ ಝೋನ್ 5 ಮಿನಿಟ್ ಬೈಯಿಂಗ್ ಝೋನ್ಗೆ ಬಂದಾಗ ನಾವು ಅಲ್ಲಿ ಟ್ರೇಡ್ನ ತಗೋಬೇಕು. 5 ಮಿನಿಟಲ್ಲೂ ನಾವು ಫಿಬೋನಾಚಿ ಟೂಲ್ನ ಹಾಕಿದಾಗ ಮಾರ್ಕೆಟು ರೀಟ್ರೇಸ್ ಆಗಿ ಅದರ ಒಳಗಡೆ ಬಂದಾಗ ನಾವು ಟ್ರೇಡ್ ಎಂಟ್ರಿನ ಪ್ಲ್ಯಾನ್ ಮಾಡಬೇಕು. ಈ ಸೆಲ್ ಸೈಡಲ್ಲಿ ಈ ಥರ ಸ್ಟ್ರಕ್ಚರ್ ಆದಾಗ ಸೊ ಸೆಲ್ ಸೈಡಲ್ಲಿ ಟಾಪಿಂದ ಲೋ ತನಕ ನಾವು ಫಿಬೋನಾಚಿ ಹಾಕಬೇಕು. ಸೊ ಮಾರ್ಕೆಟ್ ಏನಾದರೂ ರೀಟ್ರೇಸ್ ಆಗಿ ಈ ಥರ ಹೋದರೆ ಸೊ ಇಲ್ಲಿಂದ ನಾವು 5 ಮಿನಿಟ್ ಇಲ್ಲಿ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇರುತ್ತೆ, FEG ಇರುತ್ತೆ. ಓಕೆನಾ. ಸೊ ಅದನ್ನು ರೆಸ್ಪೆಕ್ಟ್ ಮಾಡಿ 5 ಮಿನಿಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನಾದರೂ ಕೊಟ್ಟರೆ ನಾವು ಮತ್ತೆ ಸೆಲ್ನ ಪ್ಲ್ಯಾನ್ ಮಾಡಬೇಕು. ಓಕೆನಾ. ಸೊ ಇದನ್ನು ಚಾರ್ಟಲ್ಲಿ ನೋಡೋದಾದರೆ ಸೊ ಯಾವುದೇ ಒಂದು ಟೈಮ್ ಫ್ರೇಮ್ ಮೇಜರ್ ಆಗಿ ನೀವು 5 ಮಿನಿಟಲ್ಲಿ ಟ್ರೇಡ್ ಮಾಡೋದಾದರೆ ಸೊ 1 ಅವರಲ್ಲಿ ನೀವು ನೋಡಬೇಕು 1 ಅವರಲ್ಲಿ ಏನಾಗ್ತಾ ಇದೆ. ಸೊ ಮಾರ್ಕೆಟು ರೀಟ್ರೇಸ್ ಆಗೇ ಆಗುತ್ತೆ. ಓಕೆನಾ. ಇವಾಗ 1 ಅವರ್ ಸ್ಟ್ರಕ್ಚರ್ ನಮಗೆ ಇಲ್ಲಿ ಬ್ರೇಕ್ ಆಯಿತು. ಸೊ ಇವಾಗ ನಮಗೆ ಲೋವೆಸ್ಟ್ ಪಾಯಿಂಟ್ ಇಲ್ಲಿದೆ. ಇದು ನನ್ನ ಲೋವೆಸ್ಟ್ ಪಾಯಿಂಟು, ಇದು ನನ್ನ ಹೈಯೆಸ್ಟ್ ಪಾಯಿಂಟ್.
ಸೊ ಇವಾಗ ನಾನು ಫಿಬೊನಾಚಿ ಹಾಕಿ ಎಷ್ಟು ರೀಟ್ರೇಸ್ ಆಯಿತು ನೋಡ್ತೀನಿ. ಸೊ ಮಾರ್ಕೆಟು 38.2 ರೀಟ್ರೇಸ್ ಆಯಿತು. ಸೊ ಇಲ್ಲಿ ನನಗೆ ಒಂದು ಆರ್ಡರ್ ಬ್ಲಾಕ್ ಕಾಣಿಸ್ತಾ ಇದೆ. ಸಿಂಪಲ್ ಆಗಿ 5 ಮಿನಿಟಲ್ಲಿ ನೋಡಿದ್ರೆ, ಸೊ 5 ಮಿನಿಟ್ ಚಾರ್ಟ್ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಪವರ್ ಅಪ್ ಯುವರ್ ಪ್ಲಾನ್ ಅಂತ ಕೇಳ್ತಾ ಇದೆ. ಸೊ ರೀಸೆಂಟ್ ಆಗಿರೋ ಚಾರ್ಟ್ನ ನಾವು ನೋಡಬೇಕು, ಓಕೆನಾ. ಸೊ ರೀಸೆಂಟ್ ಆಗಿರೋ 1 ಅವರ್ ಟೈಮ್ ಫ್ರೇಮ್ದು 5 ಮಿನಿಟಲ್ಲಿ ಕಾಣಬೇಕಾದ್ರೆ ರೀಸೆಂಟ್ ಆಗಿರೋ ಚಾರ್ಟ್. ಸೊ ತುಂಬ ದೂರದಲ್ಲಿ ಹೋದರೆ ಸೊ 5 ಮಿನಿಟ್ ಚಿಕ್ಕ ಟೈಮ್ ಫ್ರೇಮಲ್ಲಿ ನಮಗೆ ಅರ್ಥ ಆಗಲ್ಲ. ಸೊ ಇವಾಗ ಈ ಸದ್ಯಕ್ಕೆ ರೀಸೆಂಟ್ ಆಗಿರೋದು ನಿಮಗೆ ನಾನು ತೋರಿಸಿದ್ದೀನಿ. ಸೊ 5 ಮಿನಿಟಲ್ಲಿ ಇಲ್ಲೊಂದು ಸ್ಟ್ರಕ್ಚರ್ ಬ್ರೇಕ್ ಆಯಿತು ಡೌನ್ ಟ್ರೆಂಡ್ಗೆ. ಸೊ ಮಾರ್ಕೆಟು ರೀಟ್ರೇಸ್ ಆಗಬೇಕು. ಸೊ ಲೋವರ್ ಹೈ ಪಾಯಿಂಟಿಂದ ಲೋವರ್ ಲೋ ಪಾಯಿಂಟ್ಗೆ ನಾನು ಫಿಬೊನಾಚಿನ ಹಾಕಬೇಕು. ಸೊ 38.2 ತನಕ ಮಾರ್ಕೆಟ್ ರೀಟ್ರೇಸ್ ಆಗಿದೆ. ಸೊ 5 ಮಿನಿಟಲ್ಲಿ ಇದು ಕಾಣುತ್ತಾ ಇಲ್ವಾ ಗೊತ್ತಿಲ್ಲ, ಆದರೂ ನೋಡೋಣ. ಸೊ 38.2 ಎಕ್ಸಾಕ್ಟ್ ಆಗಿ ಮಾರ್ಕೆಟು ರೀಟ್ರೇಸ್ ಆಗಿದೆ. ಸೊ 38.2 ಆದ ನಂತರ ಸೊ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ನಮಗೆ ಸೆಲ್ಲಿಂಗ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾರ್ಕೆಟು ಕೊಡಬೇಕು, ಓಕೆನಾ. ಸೊ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ನನಗೆ ಮಾರ್ಕೆಟು ಏನು ಕೊಟ್ಟಿದೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಇಲ್ಲಿ ಗ್ಯಾಪ್ ಡೌನ್ ಆಗಿದೆ. ಸೊ ಇಲ್ಲಿ ನಮಗೆ ಮೇಜರ್ ಆಗಿ 5 ಮಿನಿಟಲ್ಲಿ ಇದು ನಮ್ಮ ಲೋವರ್ ಹೈ ಆಗಿದೆ, ಇದು ಲೋವರ್ ಲೋ ಪಾಯಿಂಟ್. ಸೊ ಮಾರ್ಕೆಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟು ವಾಪಸ್ ನಮಗೆ ಸೆಲ್ಲಿಂಗ್ ಝೋನ್ಗೆ ಬರುತ್ತೆ, ಆವಾಗ ನಾವು ಸೆಲ್ ಮಾಡಬೇಕು, ಓಕೆನಾ. ಸೊ ಇಲ್ಲಿ ಪ್ರೀಮಿಯಂ ಡಿ ಕೆ ಆಗಿದೆ. ಸೊ ಪ್ರೀಮಿಯಂ ಡಿ ಕೆ ಆಗಿ ನೆಕ್ಸ್ಟ್ ಡೇ ಮಾರ್ಕೆಟ್ ಏನು ಮಾಡಿದೆ, ಡೈರೆಕ್ಟ್ ಆಗಿ ಗ್ಯಾಪ್ ಡೌನ್ ಮಾಡಿದ್ದಾನೆ. ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಮಾಡಿ ಮತ್ತೆ ಮಾರ್ಕೆಟು ಕೆಳಗಡೆನೆ ಹೋಗಿದ್ದಾನೆ. ಅದರ ನೆಕ್ಸ್ಟ್ ಡೇ ಏನು ಮಾರ್ಕೆಟು ಡೈರೆಕ್ಟಾಗಿ ಗ್ಯಾಪ್ ಡೌನ್ ಮಾಡಿದ್ದಾನೆ. ಬಟ್ ಇದು ಈ ಥರ ಟ್ರೇಡ್ನ ನೀವು ತಗೋಬೇಕು, ಓಕೆನಾ. ಎಲ್ಲಿ ಬೇಕಾದಲ್ಲಿ ಬೈ ಸೆಲ್ ಮಾಡಬೇಡಿ, ಅದು ನಿಮಗೆ ತುಂಬ ಲಾಸ್ನ ತಂದು ಕೊಡುತ್ತೆ, ಓಕೆನಾ. ಸಿಂಪಲ್ ಸ್ಟ್ರಕ್ಚರ್ ಐಡೆಂಟಿಫೈ ಮಾಡೋದು ಕಲೀರಿ, ಫಿಬೊನಾಚಿ ಹಾಕಿ ಟ್ರೇಡ್ ಮಾಡಿ ಸ್ನೇಹಿತರೆ, ಓಕೆನಾ. ಈ ಫಿಬೊನಾಚಿ ಟೂಲ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟಲ್ಲಿ, ಓಕೆನಾ. ಸೊ ಬ್ಯಾಂಕ್ ನಿಫ್ಟಿ ಚಾರ್ಟು ರೀಸೆಂಟ್ ಆಗಿ ನಮಗೆ ನೋಡೋಣ. ಬ್ಯಾಂಕ್ ನಿಫ್ಟಿ ಚಾರ್ಟು ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ಏನು ಹೇಳ್ತಾ ಇದೆ, ಬ್ಯಾಂಕ್ ನಿಫ್ಟಿ ತುಂಬ ಪ್ರೀಮಿಯಂ ಡಿ ಕೆ ಮಾಡಿದೆ. ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ಮೇಜರ್ ಮಾರ್ಕೆಟು ಸ್ಟ್ರಕ್ಚರ್ನ ಇಲ್ಲಿ ಬ್ರೇಕ್ ಮಾಡಿದೆ, ಮೇಜರ್ ಸ್ವಿಂಗ್ ಸ್ಟ್ರಕ್ಚರ್. ಸೊ ಇವಾಗ ಇದನ್ನ ಬ್ರೇಕ್ ಮಾಡೋಕ್ಕಿಂತ ಮುಂಚೆ ಮಾರ್ಕೆಟ್ ಏನು ಮಾಡ್ತು, ಸೊ ಇಲ್ಲಿ ಒಂದು ಸ್ಟ್ರಕ್ಚರ್ನ ಬ್ರೇಕ್ ಮಾಡಿತ್ತು ಬ್ಯಾಂಕ್ ನಿಫ್ಟಿ 1 ಅವರ್ ಟೈಮ್ ಫ್ರೇಮಲ್ಲಿ. ಸೊ ನಮಗೆ ಲೋವೆಸ್ಟ್ ಪಾಯಿಂಟು ಟು ಹೈಯೆಸ್ಟ್ ಪಾಯಿಂಟು ನಾವು ಹಾಕಬೇಕು. 0.5 ರೀಟ್ರೇಸ್ ಆಯಿತು, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಯಿತು. ಸೊ ಎಲ್ಲಿ ಹೈ ಮಾಡಿರುತ್ತೋ ಅಲ್ಲಿ ಮತ್ತೆ ವಾಪಸ್ ಹೋಗಲೇಬೇಕು. ಸೊ ಮತ್ತೆ ಮಾರ್ಕೆಟ್ ಏನು ಮಾಡ್ತು, ಈ ಹೈಯೆಸ್ಟ್ ಪಾಯಿಂಟ್ ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡ್ತು. ಸೊ 1 ಅವರ್ ಟೈಮ್ ಫ್ರೇಮಲ್ಲಿ. ಸೊ ಮತ್ತೆ ನಾವು ಏನು ಮಾಡ್ತೀವಿ, ಫಿಬೊನಾಚಿ ಟೂಲ್ನ ಹಾಕ್ತೀವಿ. ಸೊ ಇದು ನನ್ನ ಲೋವೆಸ್ಟ್ ಪಾಯಿಂಟು, ಸೊ ಹೈಯೆಸ್ಟ್ ಪಾಯಿಂಟ್ ಇಲ್ಲಿದೆ. ಸೊ ಮಾರ್ಕೆಟ್ ರೀಟ್ರೇಸ್ ಆಗಿ ವಾಪಸ್ ಮಾರ್ಕೆಟ್ ಏನು ಮಾಡಿದೆ, ನನ್ನ ಬೈಯಿಂಗ್, ಸೊ ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಝೋನ್ಗೆ ಬಂದಿದೆ, ಅಂದರೆ ಆರ್ಡರ್ ಬ್ಲಾಕ್ ಒಳಗಡೆ ಬಂದಿದೆ. ಸೊ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ಮತ್ತೆ ನಮಗೆ ಮಾರ್ಕೆಟ್ ಎಲ್ಲಿ ಹೈ ಮಾಡಿತ್ತೋ ಅಲ್ಲಿ ತನಕ ಮತ್ತೆ ಟ್ರೇಡ್ನ ಕೊಟ್ಟಿದೆ, ಓಕೆನಾ. ಸೊ ಮತ್ತೆ ಮಾರ್ಕೆಟ್ ಏನು ಮಾಡಿದೆ, ಇಲ್ಲಿ ಮತ್ತೆ ಸ್ಟ್ರಕ್ಚರ್ 1 ಅವರಲ್ಲಿ ಬ್ರೇಕ್ ಮಾಡಿದೆ, ಕಾಣಿಸ್ತಾ ಇದೆ ನಿಮಗೆ. ಸಿಂಪಲ್ ಈ ಥರ ಹಾಕ್ತಾ ಹೋಗಬೇಕು. ಸೊ ಮತ್ತೆ ಫಿಬೊನಾಚಿ ಹಾಕ್ತೀವಿ ನಾವು. ಸೊ ಮತ್ತೆ ಹೈಯೆಸ್ಟ್ ಪಾಯಿಂಟಿಗೆ ಹಾಕ್ತೀವಿ. ಸೊ ಇದರಿಂದ ರೀಟ್ರೇಸ್ ಎಷ್ಟಾಯಿತು, 61.8. 61.8ಇಂದ ನೀವು ಪೈ ಇವಾಗ 61.8 ಆಗಿದೆ, ಬಂತು ರೀಟ್ರೇಸ್ಗೆ. 5 ಮಿನಿಟ್ ತೆಗೀರಿ. ಸೊ 5 ಮಿನಿಟಲ್ಲಿ ಏನು ಮಾಡಬೇಕು ಮಾರ್ಕೆಟು,
ಸೊ 5 ಮಿನಿಟ್ ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಸ್ಟ್ರಾಂಗ್ 61.8 ಇಂದ ಸ್ಟ್ರಾಂಗ್ ಬೈಯಿಂಗ್ ಬಂದಿದೆ, ನಾನ್ ಸ್ಟಾಪ್ ಬೈಯಿಂಗ್. ಓಕೆನಾ, 61 ಪಾಯಿಂಟ್ ಇಮಿಡಿಯೇಟ್ ಆಗಿ ಮಾರ್ಕೆಟ್ ಟಚ್ ಮಾಡಿ ಅದ್ರ ಕೆಳಗಡೆ ಹೋಗಲಿಲ್ಲ. ಸೊ ಇದು ಮೇಲ್ಗಡೆ ಬ್ಲ್ಯಾಕ್ ಲೈನ್ 50% ಬ್ರೇಕ್ ಮಾಡಿದೆ. ಸೊ ಬ್ರೇಕ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಒಂದು ಲಾಂಗ್ ಪೊಸಿಷನ್. ಸೊ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೂಡ 5 ಮಿನಿಟ್ ಅಲ್ಲಿ ನಮಗೆ ಬೈ ಸೈಡು ಆಗಿದೆ, ಅಂದರೆ ಇನ್ಸ್ಟಿಟ್ಯೂಷನ್ ಬೈಯರ್ಸ್ ಬಂದಿದ್ದಾರೆ. ಅಕ್ಯುಮುಲೇಷನ್ನು ಮ್ಯಾನಿಪುಲೇಷನ್ನು ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ ಆಗಿದೆ, ಅಕ್ಯುಮುಲೇಟ್ ಆಯಿತು, ಮ್ಯಾನಿಪುಲೇಟ್ ಆಯಿತು, ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ ಆಯಿತು. ಓಕೆನಾ, 5 ಮಿನಿಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಸೊ ಈ ಮೂವ್ನ ನಾವು ಕ್ಯಾಪ್ಚರ್ ಮಾಡಬೇಕಾದ್ರೆ ಏನು ಮಾಡಬೇಕು ಸ್ನೇಹಿತರೆ? ಸೊ ಇವಾಗ 61.8 ಬಂತು. ಮಾರ್ಕೆಟ್ ಯಾವಾಗ ಈ 50%ನ ಲೈನ್ನ ಬ್ರೇಕ್ ಮಾಡುತ್ತೋ ಇಮಿಡಿಯೇಟ್ ಆಗಿ ನೀವು ಲಾಂಗ್ ಪೊಸಿಷನ್ನ ಇಲ್ಲಿ ಪ್ಲಾನ್ ಮಾಡ್ಬೋದು. ಸ್ಟಾಪ್ ಲಾಸು ನಿಮ್ಮದು 61.8ಗೆ ಇರುತ್ತೆ ಲೈನ್ ಕೆಳಗಡೆ. ಸೊ ನಿಮ್ಮ ಟಾರ್ಗೆಟ್ ಇಲ್ಲಿ ಎಲ್ಲಿರುತ್ತೆ? ಸೊ ಟಾರ್ಗೆಟು 1:3 1:4 ನೀವು ಆರಾಮಾಗಿ ತಗೋಬಹುದು. ಓಕೆನಾ, ಸೊ ಮತ್ತೆ ಮಾರ್ಕೆಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟು ಮತ್ತೆ ಆರ್ಡರ್ ಬ್ಲಾಕ್ ಒಳಗಡೆ ಬಂದೇ ಬರುತ್ತೆ. 5 ಮಿನಿಟ್ ಟೈಮ್ ಫ್ರೇಮು ಆರ್ಡರ್ ಬ್ಲಾಕ್. ಸೊ ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಓಕೆನಾ, ಆರ್ಡರ್ ಬ್ಲಾಕ್ 5 ಮಿನಿಟ್ ಟೈಮ್ ಫ್ರೇಮ್ ಆರ್ಡರ್ ಬ್ಲಾಕ್ ಇದೆ ಅಂದರೆ ಬೈಯಿಂಗ್ ಮಾಡೋ ಜಾಗ. ಸೊ ಮತ್ತೆ ಆರ್ಡರ್ ಬ್ಲಾಕ್ ಬಂದ ತಕ್ಷಣ ಮತ್ತೆ ನೀವು ಇಲ್ಲಿ ಬೈ ಮಾಡಬಹುದು. 2 ಟೈಮ್ಸ್ ಬಂದಿದೆ, ಬಟ್ ಆರ್ಡರ್ ಬ್ಲಾಕ್ನ ಬ್ರೇಕ್ ಮಾಡಿಲ್ಲ ಮಾರ್ಕೆಟು. ಸೊ ಇಲ್ಲಿಂದ ಫೈನಲಿ ನಮ್ಮ ಏನು 0.0 ಹೈಯೆಸ್ಟ್ ಪಾಯಿಂಟ್ ಇತ್ತು 1 ಅವರ್ ಟೈಮ್ ಫ್ರೇಮಲ್ಲಿ, ಅಲ್ಲಿ ಹೋಗಿ ಹಿಟ್ ಮಾಡಿದೆ. ಓಕೆನಾ, ಟಾರ್ಗೆಟ್ನ ಹಿಟ್ ಮಾಡಿದೆ. ಸೊ ಈ ಥರ ಸಿಂಪಲ್ ಆಗಿ ನೀವು ಟ್ರೇಡ್ನ ತಗೋಬೋದು ಫಿಬೊನಾಚಿ ಟೂಲಿಂದ. ಓಕೆನಾ, ಸೊ ಕ್ಲಾಸ್ಗೆ ಜಾಯಿನ್ ಆಗಕ್ಕೆ ಇಷ್ಟ ಇದ್ದವರು, ಸ್ಮಾರ್ಟ್ ಮನಿ ಕಾನ್ಸೆಪ್ಟು ICT ಕಾನ್ಸೆಪ್ಟು ಕಲಿಬೇಕು ಅನ್ನೋರು ಜಾಯಿನ್ ಆಗಿ. ಓಕೆನಾ, ಕ್ಲಾಸ್ಗೆ